ಯಾವುದೇ ಥರ ಹುಳಗಳು ಹೋಗಬಾರ್ದು ಅನ್ನೋದಕ್ಕೆ ಇಷ್ಟೆಲ್ಲ ಸೇಫ್ಟಿ ಮಜರ್ದಾನೆ ಕಟ್ಟಿದ್ದಾರೆ ನೋಡಿ ರೈತ ಬಾಂಧವರೇ. ಈಗ ಚಾಕಿ ಸೆಂಟ್ರಿಂದ ಹುಳ ತಂಬರ್ತೀರಲ್ಲ, ಈ ಹುಳನ ಎಷ್ಟನೇ ಜ್ವರಕ್ಕೆ ತಂಬರ್ತೀರಿ? ಯಾರನೇ ಜ್ವರ ಎಲ್ಲಿ ತಂಬರ್ತೀರಿ ಹುಳನ? ಮಾಗಡಿ ಇವರು ಹೆಟ್ನಟ್ಟಿ. ಹಾಂ, ಚಲೋ ಬರ್ತಾವಲ್ರಿ. ಮತ್ತೆ ಎಲ್ಲೆಲ್ಲಿ ತಂಬರ್ತೀರಿ? ಬಾಲೆ ಹೊಸರು. ಮಾಗಡಿ ಬಾಲೆ ಹೊಸರು 2 ಕಡೆ ತಂಬರ್ತೀರಿ. 6 ವರ್ಷದಲ್ಲಿ 2 ಎಕರೆ ಮತ್ತೆ ಎಲ್ಲಿ ಇಲ್ಲ. ಇವ್ನ ಯಾವ ಥರ ಜೋಪಾನ ಮಾಡ್ತೀರಣ್ಣ? ಇವು 2ನೇ ದೂರದ ಮಟ್ಟ ಅವ್ರು ಮೀಸ್ ಕೊಡ್ತಾರೆ ಸರ್. ಹ್ಞೂ ರೀ. ನಮಗೆ 200 ಮಟ್ಟಿಗೆ 8,420 ಉಂಟು ಸರ್. 8,420 ಅಂತಾರೆ. ಓಕೆ ಓಕೆ, ಪರವಾಗಿಲ್ಲ. ನಾವು 3, 4 ನಾವು ಮೇಯಿಸ್ತೀವಿ ಸರ್. 3ನೇ ದೂರ ಮಟ್ಟ ಸೆಟ್ ಮಾಡ್ಕೊಳೋದು. 4ನೇ ಸೆಟ್ ಮಾಡಿದಾಗ ಯಾವ ಥರ ಜೋಪಾನ ಮಾಡ್ತೀರಣ್ಣ ಇವನು? ಎಲ್ಲಿ ಯಾವ ಥರ ಹಾಕ್ತೀರಿ? ಯಾವ ಥರ ಕಟ್ ಮಾಡಿ ಹಾಕ್ತೀವಿ ಸರ್ ಗಿಡ. ಸಣ್ಣ ಸೊಪ್ಪು, ಎಳೆ ಸೊಪ್ಪು ತಂದು ಮೊದಲ 2ನೇ ಜ್ವರ ಇದ್ದಾಗ ಸಣ್ಣ ಸೊಪ್ಪು ಹಾಕ್ತೀವಿ, ಎಳೆ ಸೊಪ್ಪು ಹಾಕಿ ಮೇಯಿಸ್ತೀವಿ ಸರ್. ಮತ್ತು 3ನೇ ಜ್ವರಕ್ಕೆ ಬಂದಾಗ ಮತ್ತು ಅದಕ್ಕೆ ಸ್ವಲ್ಪ ಟಪ್ ಇದ್ದು ಹಾಕ್ತೀವಿ. ದಪ್ಪ ಇದ್ದು ಹಾಕ್ತೀರಿ. ಹಂಗೆ ಸ್ಟಬ್. ಮತ್ತು 4ನೇ ಜ್ವರಕ್ಕೆ ಬಂದಾಗ ಸ್ಟಬ್ ಯಾವ್ದು ಹಾಕಿದ್ರೆ ನಡೀತೈತಿ. ಹಾಂ. ಮತ್ತು ಇದನ್ನು ಇವು ಹುಳುಗಳ ಆರೋಗ್ಯ ಯಾವ ಥರ ಕಾಪಾಡ್ತೀರಿ? ಇದಕ್ಕೆ ಔಷಧ ಹೊಡಿತೀವಿ ಸರ್. ಯಾವ ಔಷಧ ಹೊಡಿತೀರಿ? ಕೋಟ್ ಅಂತ ಐತಿ ಸರ್. ಹ್ಞೂ ರೀ. ವಿಜೇತ ಸಪ್ಲಿಮೆಂಟ್. ಹೊಡಿತಾ ಸುಣ್ಣ ಸ್ಪ್ರೇ ಮಾಡ್ತೀವಿ ಬೆಳಿಗ್ಗೆ ಸರ್. ಬೆಳಿಗ್ಗೆ ಸುಣ್ಣದ ಮಿಕ್ಸ್ ಮಾಡಿ ಬೆಳಿಗ್ಗೆ ಕೊಡ್ತೀವಿ ಸರ್. ಬೆಳಿಗ್ಗೆ ಕೊಡ್ತೀರಿ. ಹಾಗಾಗಿ ಹುಳುಗಳು ಆರೋಗ್ಯವಾಗಿರ್ತಾವೆ. ಸುಣ್ಣಲಿಂದ ಮಿಕ್ಸ್ ಮಾಡ್ಕೊಂಡು ಎಲ್ಲ ಔಷಧ ಸ್ಪ್ರೇ ಮಾಡ್ಕೊ ಕೈಲಿ ಹೋಗ್ತೀವಿ. ಅದು ಕೈಗೆ ಹೋಗ್ತೀರಿ. ಬುಟ್ಟೆ ಹಾಕೊಂಡ್ರಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲವಕ್ಕೂ ಒಂದು ಹಿಡಿದ್ರೆ ಹಾಕಿ ಹೋಗ್ತೀವಿ ಸರ್. ಹೋಗ್ತೀರಿ. ಓಕೆ. ಈಗ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಹುಳುಗಳು ಮೇಯ್ಸಕ್ಕೆ ಶೆಡ್ಡು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೌದು ಸರ್. ಒಗಾತಿರ್ಬೇಕು. ತೊಳೆಯೋದು ಸ್ವಚ್ಛ ಮಾಡ್ಕೋಬೇಕು ಸರ್. ಸ್ವಚ್ಛ ಮಾಡ್ಕೋಬೇಕು. ಎಣ್ಣೆ ಹೊಡ್ಕೋಬೇಕು ರೀ. ಪ್ರತಿಯೊಂದು ಸ್ವಚ್ಛ ಹೆಂಗೆ ಇಡ್ತೀವಿ ಹಂಗೆ ಒಗಾತಿ ಬೆಳೆ ಬರ್ತಾವೆ ಸರ್. ಬೆಳೆ ಬರ್ತಾವೆ. ಓಕೆ. ಸ್ವಚ್ಛತೆ ಮೇನ್. ಈ ಉದ್ದಾಗಲ ಎಷ್ಟಿದೆ ನಾ ಶೆಡ್? ಇದು 55 ಫುಟ್ ಆಗಲ್ಲ ಉದ್ದ ಐತ್ರಿ. 55 ಫುಟ್ 23 ಅಗಲ ಹಾಕಿ. ಇದಕ್ಕೆ ಖರ್ಚು ಎಷ್ಟು ಬಂತು? ನೀವು 3 ಲಕ್ಷ ಖರ್ಚು ಬಂದಿದೆ. 1 ಲಕ್ಷ ರೇಷ್ಮೆ ಹಾಕಿದ್ರೆ ಕೊಟ್ಟಿದ್ದಾರೆ. 2 ಲಕ್ಷ ಕೈಲಿ ಹಾಕಿದ್ರಿ. ಮತ್ತು ರ್ಯಾಕಿಂದ ರ್ಯಾಕಿಗೆ ಎಷ್ಟು ಅಂದ್ರೆ ರ್ಯಾಕ್ ಟೋಟಲ್ ಎಷ್ಟು ಅದಾವೆ? ಇವು 12 ಫುಟ್. 12 ಫುಟ್ ರ್ಯಾಕ್. 8 ರ್ಯಾಕ್ ಅದು, 10 ರ್ಯಾಕ್ ಅದು, 12 ರ್ಯಾಕ್. 12 ರ್ಯಾಕ್ ಅಂದ್ರೆ ಮತ್ತೆ ಮ್ಯಾಗ ಮಾಡ್ಕೊಂಡ್ವಿ. ಬೇಕಂತ ಹಾಕೋಣ ಸರ್. ಹೆಚ್ಚಿನ ಅಗಡಿಗೆ ಮ್ಯಾಗ ಜಳ ಆಗುತ್ತೆ ಅಂತ ಮ್ಯಾಗ ಹಾಕಲ್ಲ. ಓಕೆ ಅಣ್ಣ, ತುಂಬ ಚೆನ್ನಾಗಿದೆ. ಇದು ಅದ ಈಗ ಈ ಶೆಡ್ ಹಾಕಕ್ಕೂ ತಾತ್ಕಾಲಿಕ ಶೆಡ್ ಹಾಕಕ್ಕೂ ಮತ್ತು ಅದು ಬಂಡಲ್ ಭಾಳ ಸರ್. 8 ಲಕ್ಷ ರೂಪಾಯಿ ಹಾಕ್ಬೇಕಲ್ಲ. 8 ಲಕ್ಷ ರೂಪಾಯಿ ಪರವಾಗಿಲ್ಲ ಸರ್. ದುಡ್ಡು ಕಮ್ಮಿ. ಮಾಡ್ಕೊಂಡವ್ರಿಗೆ ಒಂದು ಅನುಕೂಲ ಸರ್. ದುಡ್ಡು ಇಲ್ದವರಿಗೆ ಒಂದು ಮಾಡಕ್ಕೆ ಅನುಕೂಲ. ಬಂಡಲ್ ಹಾಕಲ್ಲ ಭಾಳ. ಬಂಡಲ್ ಇಲ್ಲ. ಹೌದು. ಮ್ಯಾಗ ಒಂದು ತಗಡು ಹಾಕ ಸರ, ಸುತ್ತಲಿ ಸನಿ ಇಟ್ಬಿಟ್ಟು ಮುಗಿದು ಹೋಗ್ಬಿಡ್ತು. ಒಂದು 2 ಫುಟ್ ಲೈನ್ ಕಟ್ಟಿವಿ ಸರ್ ರೌಂಡ್. ತಳಬೆಡ್ ಹಾಕಿರಿ. ಪರವಾಗಿಲ್ಲ ಬಿಡಣ್ಣ, ಚೆನ್ನಾಗಿದೆ. ಇದು 14 ಫೀಡಿಂಗ್ ಮೀಟ್ ಅಂತ ಸರ್ ಎಳೆಯ ಸರ್. ತಾನ ಚಂದ್ರಿಕೆ ಇಟ್ಟು ಗೂಡು ಕಟ್ಟುತ್ತೆ. ಇದು ತಮ್ಮಂದು ಎಷ್ಟನೇ ದಿನಕ್ಕೆ ಚಂದ್ರಿಕೆ ಕಟ್ಟತ್ತಾನೆ? ಇದು 8 ದಿನಕ್ಕೆ 2 ದಿನಕ್ಕೆ ಚಂದ್ರಿಕೆ ಕಟ್ಟುತ್ತೆ. ಟೋಟಲಿ ಒಂದು 20-25 ದಿನ ಇರ್ತೈತೆ ನಿಮ್ಮ ಕಡೆ ಒಂದು ಬೆಳೆದ? 25 ದಿನ ಸರ್. ನಾವು ಬಳತನಲ್ಲಿದ್ದರೆ 25 ದಿನ ಬೇಕು. ಮಾರ್ಕೆಟ್ ಹೋಗ್ಬಂದು 25 ದಿನಕ್ಕೆ ನಿಮ್ಮ ಮಾರ್ಕೆಟ್ ಹೋಗಿರ್ತೀರಿ. ಓಕೆ ಸರ್. 25 ದಿನಕ್ಕೆ ಮಾರ್ಕೆಟ್ಗೆ ಹೋಗ್ತದೆ. ಮತ್ತು ಇನ್ನೊಂದನ ಈ ಹುಳಗಳನ್ನ ಯಾವ ಥರ ಇವು ಬರಲಾರ್ದಂಗೆ ಯಾವ ಥರ ಮೇಂಟೈನ್ ಮಾಡ್ತೀರಿ? ಹೂಜಿ ಬರಬಾರ್ದು ಸರ್. ಹೂಜಿ ಬರಲಾರ್ದಕ್ಕೆ ಏನು ಮಾಡ್ತೀರಿ ಅದಕ್ಕೆ? ಅದಕ್ಕೆಲ್ಲ ಮತ್ತು ಸಬ್ಕಾರ್ ಪುಡಿ ಹಾಕಿರ್ತೀವಿ ರೀ. ಮತ್ತು ಪ್ರಯತ್ನ ಹೊಡೆಯೋದ್ರ ಅವನ್ನ ಒಳಗಿದ್ದಾಗ ಹೊಡೆಯೋದು. ಈ ಬೆಳೆ ಪಡೆದ ಕುಂತಿರ್ತಾವೆ ಅವು. ಅದೆಲ್ಲಿ ಐತೆ ಅಂತ ಬಂದೋಬಸ್ತ್ ಮಾಡ್ಕೊಂಡು ಎಲ್ಲಿ ಹರಿದೈತಿ ಹೊಲ್ಕೋಬೇಕು ರೀ. ಪರವಾಗಿಲ್ಲ. ಪ್ಯಾಕ್ ಮಾಡ್ಕೋಬೇಕು. ಪರವಾಗಿಲ್ಲ. ಇದ್ರಿಗೆ ಎಷ್ಟು ಕಷ್ಟಕ್ಕೆ ಅಷ್ಟು ಸುಖನೇ ಐತ್ರಿ. ದುಡಿಮೆ ಹಂಗೆ ಐತೆ ಸರ್. ಲಾಭ ಹಂಗೆ ಐತೆ. ಶ್ರಮ ಪಡ್ಬೇಕು. ಸರಿ. ಎಷ್ಟು ಖರ್ಚು ಬಿಡ್ತೀವಿ ಅಷ್ಟು ಐತೆ ಸರ್. ಅಷ್ಟೇ ಇದೆ. ಎಲ್ಲರೂ ಹಾಕಿ ನಮ್ಮ ಮನೆಗೆ ಹೋದ್ರೆ ನಡೆಯಂಗಿಲ್ಲ. ಟೈಮ್ ಟು ಕೂಳ ಹಾಕ್ಬಿಡ್ರು. 2 ಹೊತ್ತು. ಸರಿ. ಸಾಯಂಕಾಲ ಒಂದು ಬೆಳಿಗ್ಗೆ ಒಂದು ಎನಿ ಟೈಮ್ ಬೀಳ್ಬೇಕ್ರಿ ಅವ್ರು. ನಮಗಿಲ್ಲ ಅಂದ್ರೆ ಅದಕ್ಕೆ ಬೀಳ್ಬೇಕು. ಓಕೆ. ಅಂದ್ರೆ ಚೆನ್ನಾಗಿ ಗೂಡು ಕಟ್ಟುತ್ತೆ. ಓಕೆ. ಆಯ್ತಣ್ಣ, ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ಹುಳನು ಹೊಟ್ಟೆ ಹೊರಗೆ ಹೋಗಿ ನಮ್ಮ ಹಿಂದೆ ಬರ್ತಾರೆ. ಹೌದಲ್ಲ? ಇದೆಲ್ಲ ಹುಡ್ಕೊಂಡು ಸೊಪ್ಪು ಹೋಯ್ತೀವಿ ನಾವು. ಇದು ಒಂಟಿ ಚೇಂಬರ್ ಸರ್. ಒಂಟಿ ಚೇಂಬರ್ ಅನ್ರಿ ಇದು? ಇಲ್ಲಿ ನಾವು ಸೊಪ್ಪು ಇಟ್ಕೊಂಡು ಸರ್. ಆಮೇಲೆ ಎಲ್ಲ ಹೋಗಿ ಇಲ್ಲೆಲ್ಲೇ ಕುಂತಿರ್ತಾವೆ ನೋಡ್ಕೊಂಡ್ರಿ ಹೊಡ್ಕೊಂಡು ಒಳಗೆ ಹೋಗ್ತೀವಿ ಸರ್. ತುಂಬ ಇದಾಗಿಬಿಡ್ರಿ. ತುಂಬ ಕೇರ್ಫುಲ್ ಆಗಿ ಮಗುನ ಹೆಂಗೆ ಜಪಾನ್ ಮಾಡ್ತಾರೆ ಆ ಥರ ಮಾಡೋದು. ಒಳಗೆ ಹೋಗ್ತಾವೆ 200 ಹೊಡ್ತೀವಿ ಸರ್. ಹೌದಲ್ಲ? ಒಂದು ಹೂಜಿ? ಸರ್. ಅಷ್ಟು ಕೇರ್ಫುಲ್ಲಾಗಿ ಹೊಡಿಬೋದು. ಕೇರ್ಫುಲ್ಲಾಗಿ ಇರ್ಬೇಕು ನೀವು. ಕಾಯ್ಕೋಗಿ ಕೊಟ್ರಿ ಎಲ್ಲಿ ಸೊಪ್ಪ ಕಮ್ಕಂತ ಹೊಡೆದಾರ ಹೋಗಿ ಹೊಡೆಯೋದ ಒಳಗೆ ಹುಡುಕಾಡಿ ಎಲ್ಲ ರೇಸ್ ಬಂದಬಿಟ್ಟಿರ್ತವಲ್ಲ. ಸರಿ. ಓಕೆ. ನೋಡಿದ್ರಲ್ಲ ರೈತ ಬಂದವರೇ, ನಮ್ಮ ಮಂಜುನಾಥ್ ಅನ್ನೋರು ಈ ಶೆಡ್ಡಿನ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ತಾತ್ಕಾಲಿಕ ಶೆಡ್ಡು ಮತ್ತು ಕಟ್ಟಡ ಶೆಡ್ ಕೂಡ ಎಷ್ಟು ಅದಕ್ಕೆ ಏನು ಅಂತರ ಇಲ್ಲ ಬೇಡ ಕಟ್ಟಡ ಶೆಡ್ಡಿಗೂ ಮತ್ತು ಈ ತಾತ್ಕಾಲಿಕ ಶೆಡ್ಡಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳಿದ್ರು ಅವರು.
ಕಟ್ಟಡ ಶೆಡ್ಡಿಗೆ ಬಂಡವಾಳ ಭಾಳ ಬೇಕು. ಇದು ಸ್ವಲ್ಪ ಬಂಡವಾಳ ಇದ್ದರೂ ಜೀವನ ನಡೆಸುತ್ತೆ, ಹೌದಲ್ರಿ? ಲಾಸ್ ಅಂತ ಏನಾಗಲ್ಲ, ಚೆನ್ನಾಗಾಗುತ್ತೆ. ಇವರ ಒಂದು ಕೃಷಿ ಇದೆಯಲ್ಲ, 6 ವರ್ಷದ ಒಂದು ಅನುಭವದ ಕೃಷಿ ನಿಮ್ಮ ಮುಂದೆ 6 ನಿಮಿಷ ಇದೆ ವೀಕ್ಷಕರೇ. ಅದಕ್ಕೋಸ್ಕರ ನೀವು ಇದನ್ನು ಬಂಡವಾಳ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಇವಾಗ ಇನ್ನೊಬ್ಬರು ಅನುಭವದ ಕೃಷಿ ಬಂಡವಾಳ ಯಾರು ಬಂಡವಾಳ ಮಾಡ್ಕೊತಾರೆ ನೋಡ್ರಿ, ಅವರು ಕೃಷಿಯಲ್ಲಿ ಸಫಲರಾಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.